ಈ ಕರಿದ ಬಟಾಣಿ ಇದೆಯಲ್ಲ, ಇದು ಬಹುತೇಕರ ಹಾಟ್ ಫೇವರೆಟ್ ಕೂಡ ಹೌದು. ಆದ್ರೀಗ ಈ ಬಟಾಣಿಯಲ್ಲಿ ಕೃತಕ ಬಣ್ಣದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಸ್ವತಃ ಸಿಎಂ ಕಚೇರಿಯಿಂದಲೇ ಎಚ್ಚರಿಕೆ ಕೂಡ ರವಾನೆಯಾಗಿದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕರಿದ ಹಸಿರು ಬಟಾಣಿಯಲ್ಲಿ ಅಪಾಯಕಾರಿ ಕೃತಕ ಬಣ್ಣ. ಬಟಾಣಿಗಳ ಟೆಸ್ಟಿಂಗ್ಗೆ ರವಾನಿಸಿದ ಆಹಾರ ಸುರಕ್ಷತಾ ಇಲಾಖೆ. ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಎಚ್ಚರಿಕೆ ರವಾನೆ. ಕರಿದ ಹಸಿರು ಬಟಾಣಿ ಯಾರಿಗಿಷ್ಟ ಇಲ್ಲ ಹೇಳಿ. ಆದ್ರೀಗ ಈ ಟೇಸ್ಟಿ ಕರಿದ ಹಸಿರು ಬಟಾಣಿಯಲ್ಲಿ ಅಪಾಯಕಾರಿ ಕೃತಕ ಬಣ್ಣ ಹಾಕ್ತಾರೆ ಎನ್ನುವ ವಿಡಿಯೋ ಹರಿದಾಡುತ್ತಿದೆ. ಹೀಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಸಿಎಂ ವಿಶೇಷಾಧಿಕಾರಿ ಸೂಚನೆಯ ಮೇರೆಗೆ ಆಹಾರ ಸುರಕ್ಷತೆ ಇಲಾಖೆ ರಾಜ್ಯದಲ್ಲಿ 70 ಮಾದರಿ ಹಸಿರು ಬಟಾಣಿಗಳ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ರವಾನೆ ಮಾಡಿದೆ. ಈ ಅಪಾಯಕಾರಿ ಕೃತಕ ಬಣ್ಣದಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆ ಉದ್ಭವವಾಗಲಿದೆ. ಒಂದು ವೇಳೆ ಪ್ರಯೋಗಾಲಯದ ವರದಿ ಬಂದ್ರೆ ಬಣ್ಣ ಬ್ಯಾನ್ ಆಗಲಿದೆ. ಜೊತೆಗೆ ಕಾನೂನು ಕ್ರಮವನ್ನು ಕೂಡ ಇಲಾಖೆ ತೆಗೆದುಕೊಳ್ಳಲಿದೆ. ರಾಜ್ಯಾದ್ಯಂತ ಮಾರಾಟವಾಗುತ್ತಿರೋ ಹಸಿರು ಕರಿದ ಬಟಾಣಿಗಳ ಸ್ಯಾಂಪಲ್ಸ್ ರಿಪೋರ್ಟ್ ಕೆಲವೇ ದಿನದಲ್ಲಿ ಅಧಿಕಾರಿಗಳ ಕೈ ಸೇರಲಿದೆ. ಆಹಾರಕ್ಕೆ ವಿಷ ಸೇರಿಸುವ ಇಂತಹ ವ್ಯಾಪಾರಿ ಮನೋಭಾವ ನಿಜಕ್ಕೂ ಅಪಾಯಕಾರಿ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.